ಇವತ್ತು ಅಂಬೇಡ್ಕರ್ ಜಯಂತಿ ಕೂಡ ಮಾಡಿದೆ ಫೌಂಡೇಶನ್ ವತಿಯಿಂದ, ಏನು ಸರ್? ಅದು ನಮ್ಮ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದವನ್ನು ತಿಳಿಸ್ತಾ, ಹಾಗೆ ಭಾರತದ ಸಂವಿಧಾನ ಶಿಲ್ಪಿ ಎಂದೇ ಖ್ಯಾತಿಯಾಗಿರುವ ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ನಮ್ಮ ಮೋಹನ್ರಾಜ್ ಫೌಂಡೇಶನ್ನ ಅಧ್ಯಕ್ಷರಾದಂಥ ಮತ್ತು ಸಂಸ್ಥಾಪಕರಾದಂಥ ಚೇತನ್ ರಾಜ್ ಅವರು ನಮ್ಮ ಆಫೀಸಲ್ಲೇ ಮಾಡಬೇಕು, ನಾವು ಬೇರೆ ಕಡೆ ಮಾಡೋದಕ್ಕಿಂತ ನಮ್ಮ ಆಫೀಸಲ್ಲೇ ಮಾಡಬೇಕಂತ ನಮ್ಮ ಕಾರ್ಯದರ್ಶಿಯಾದ ವಿಕ್ಕಿ ಅವ್ರ ಮಾರ್ಗದರ್ಶನದಿಂದ ನಾವು ನಮ್ಮ ಆಫೀಸಲ್ಲಿ ಮಾಡಿದ್ದೀವಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಅಂಬೇಡ್ಕರ್ ಅವರ ಜನ್ಮದಿನವನ್ನು ನಾವು ಅತಿ ಅದ್ಭುತವಾಗಿ ಮಾಡಿದ್ದೀವಿ. ಇದಕ್ಕೆಲ್ಲ ಸಹಕರಣೆ ನಮ್ಮ ಸಂಸ್ಥಾಪಕರು, ಅವರೇನೇ ಹೇಳಿದ್ರು ನಾವು ಇಲ್ಲ ಅನ್ನೋಕ್ಕಿಂತ. ಆಮೇಲೆ ನಮ್ಮ ಫೌಂಡೇಶನಲ್ಲೂ ಅಷ್ಟೇ ಸದಸ್ಯರು ಯಾರೇ ಒಂದು ಮಾರ್ಗದರ್ಶನ ಕೊಟ್ಟರು ಅದಕ್ಕೆ ನಾವು ಓಕೆ ಅಂತೀವಿ. ಸೊ ಇನ್ನೂ ಹೆಚ್ಚಿನ ಇದೇ ರೀತಿಯಾದ ಒಂದು ಸಾಧಕರ ಒಂದು ಜಯಂತಿಯನ್ನು ಮಾಡಬೇಕಂತ ನಮ್ಮ ಫೌಂಡೇಶನ್ ಅಧ್ಯಕ್ಷರು ನಮ್ಗೆ ತಿಳಿಸಿದ್ದಾರೆ. ಇದು ನಮ್ಮ ಸದಸ್ಯರು ಅಷ್ಟೇ. ಸೊ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಚಿರಋಣಿ ಹೇಳ್ತೀವಿ. ಇದೇ ರೀತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ನಮ್ಮ ಭಾರತದ ಹೆಮ್ಮೆಯ ಪುತ್ರ ಅಂತ ಹೇಳೋಕ್ಕೆ ನಾವು ಸ್ಮರಿಸ್ತೀವಿ. ಸೊ ಹಾಗಾಗಿ ನಮ್ಮ ಫೌಂಡೇಶನ್ ಅವರು ಮೋಹನ್ರಾಜ್ ಫೌಂಡೇಶನ್ ಅವರ ಸಂಸ್ಥಾಪಕರು ಚೇತನ್ ರಾಜ್ ಅವರು ಅವರ ಮಾರ್ಗದರ್ಶನ ನಾವು ಏನು ಬೇಕಾದ್ರೂ ಮಾಡ್ಬೋದು. ಏನಿದೆ ಇದು ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ನಾವು ಫೌಂಡೇಶನ್ಲೇ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಮೊದಲೇ ಹೇಳಿದರು. ಅದೇ ಥರ ನಾವೆಲ್ಲರೂ ಸೇರಿಕೊಂಡು ನಮ್ಮ ಫೌಂಡೇಶನ್ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಎಲ್ಲ ಸೇರಿಕೊಂಡು ನಾವು ಅಂಬೇಡ್ಕರ್ ಅವರ ಜಯಂತಿನ ಇಲ್ಲೇ ಮಾಡಿದ್ದೀವಿ. ಇದರ ಅಂಗವಾಗಿ ನಾವು ಏನು ಮಾಡಿದ್ದೀವಿ ಅಂದರೆ ಇವತ್ತು ವೃದ್ಧಾಶ್ರಮಕ್ಕಾಗಲಿ ಇಲ್ಲ ಇಲ್ಲಿನ ಗ್ರಾಮಸ್ಥರಿಗೆ ಸಿಹಿ ಹಂಚೋ ಮೂಲಕ ನಾವು ಇದನ್ನ ಊಟ ಹಬ್ಬ ಮಾಡಿದ್ವಿ. ಸರ್ ವಿಕಾಸ್ ಅಂತ, ನಾನು ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ.